ನೀವೇನಾದ್ರೂ ಯೋಚನೆ ಮಾಡಿದ್ರಾ? ಗ್ರಾಮ ಪಂಚಾಯತಿ ಚುನಾವಣೆ ಹತ್ರ ಬರ್ತಾ ಇದೆ. ಈ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ಎಷ್ಟೊಂದು ಸಮಸ್ಯೆಗಳಿದಾವೆ ಅಂದ್ರೆ ಲಿಸ್ಟ್ ಔಟ್ ಮಾಡ್ತಾ ಹೋದ್ರೆ ಅಷ್ಟೊಂದು ಸಮಸ್ಯೆಗಳು ಇದಾವೆ. ಸೊ ಇದ್ರ ಬಗ್ಗೆ ಯಾವತ್ತಾದ್ರೂ ನೀವು ಪ್ರಶ್ನೆ ಮಾಡಿದ್ರಾ? ಪ್ರಶ್ನೆ ಮಾಡ್ತಿಲ್ಲ. ನಮ್ಗೆ ಬೇಕಾಗಿರ್ತಕ್ಕಂಥದ್ದೇನು? ಎಂಟರ್ಟೈನ್ಮೆಂಟ್. ಅದಾದ್ಮೇಲೆ ಪ್ರತಿ ಸೀಸನ್ಗೆ ತಕ್ಕಂತೆ ಒಂದೊಂದು ರೀತಿಯಲ್ಲಿ ಎಂಟರ್ಟೈನ್ಮೆಂಟ್ ನಮ್ಗೆ ಬೇಕಾಗುತ್ತೆ. ಈ ಎಂಟರ್ಟೈನ್ಮೆಂಟ್ ಅನ್ನೋದು ಓಕೆ, ಲೈಫಲ್ಲಿ ಒಂದು ಪಾರ್ಟ್ ಅಂತಾನೆ ನಾವು ಕರಿಬಹುದು. ಓಕೆ, ಅದು ಬೇಕಾಗುತ್ತೆ. ಅದೇ ರೀತಿ ಪ್ರಶ್ನೆ ಮಾಡುವಂತ ಹಕ್ಕು ಪ್ರತಿಯೊಬ್ಬರ ಹಕ್ಕು ಅಲ್ವಾ? ಹಾಗಾದ್ರೆ ನಿಮ್ಮ ಸಮಸ್ಯೆಗಳನ್ನ ಬಗೆಹರಿಸಲಿಕ್ಕೆ ಯಾರು ಬರ್ತಾರೆ ಅದನ್ನು ನಾವು ಅರ್ಥ ಮಾಡ್ಕೊಳ್ಬೇಕು. ನಿಮ್ಮ ಸಮಸ್ಯೆಗಳು ಹೀಗೇನಾ, ಇಷ್ಟೇನಾ, ಅಥವಾ ಹೀಗೆ ಇದ್ದು ಬಿಡುತ್ತಾ, ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ರೈಸ್ ಮಾಡಬೇಕು, ಕ್ವಶನ್ ರೈಸ್ ಮಾಡಬೇಕು. ಎಲ್ಲಿ ಸಮಸ್ಯೆಗಳಿರುತ್ತೋ ಅಲ್ಲಿ ಅವರು ಯಾರಿಗೆ ಆ ಒಂದು ಸಮಸ್ಯೆ ಆಗಿತ್ತು ಅವರೇ ಆ ಒಂದು ಸಮಸ್ಯೆಗೆ ಪ್ರಶ್ನೆಯನ್ನ ರೈಸ್ ಮಾಡಿರ್ತಕ್ಕಂಥ ಗ್ರಾಮ ಪಂಚಾಯತಿ ಚುನಾವಣೆಯಲ್ಲಿ ನೀವೇನಾದ್ರೂ ಕ್ವಶನ್ ರೈಸ್ ಮಾಡೋದನ್ನ ಮಿಸ್ ಮಾಡ್ಕೊಂಡ್ರೆ ಮುಂದಿನ 5 ವರ್ಷಗಳ ಕಾಲ ಪಶ್ಚಾತ್ತಾಪ ಪಡಬೇಕಾಗುತ್ತೆ. ಎಸ್ ವೀಕ್ಷಕರೇ, ನಿಮ್ಗೆ ಗೊತ್ತಿರ್ಬೋದು, ಇವತ್ತು ಭಾರತ ಬಹುತೇಕ ಹಳ್ಳಿಗಳಿಂದ ಕೂಡಿದಂತಹ ಒಂದು ದೇಶ. ಇವತ್ತಿಗೂ ಎಷ್ಟೋ ಒಂದು ಹಳ್ಳಿಗಳಿಗೆ ಸರಿಯಾದಂತಹ ರಸ್ತೆ ಇಲ್ಲದೆ ಇರ್ತಕ್ಕಂಥದ್ದು ಇರ್ಬೋದು, ಸರಿಯಾದಂತಹ ವಿದ್ಯುತ್ ಸಂಪರ್ಕ ಇಲ್ಲದೆ ಇರ್ತಕ್ಕಂಥದ್ದು, ಚರಂಡಿ ವ್ಯವಸ್ಥೆಗಳಿಲ್ಲದೆ ಇರ್ತಕ್ಕಂಥದ್ದು, ಇನ್ನು ಹಲವಾರು ರೀತಿಯ ಒಂದು ಸಮಸ್ಯೆಗಳು ಇವತ್ತು ತಾಂಡವವಾಡ್ತಾ ಇದ್ದಾವೆ. ಆದ್ರೆ ನಮ್ಮ ಯುವಕರು ಏನ್ ಮಾಡ್ತಾ ಇದ್ದಾರೆ? ಇದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿರ್ತಕ್ಕಂಥದ್ದು. ಪ್ರತಿ ಸೀಸನ್ ಓದಂತೆ ಅಥವಾ ಪ್ರತಿ ಸೀಸನ್ ತಕ್ಕಂತೆ ಎಂಟರ್ಟೈನ್ಮೆಂಟ್ಗೋಸ್ಕರ ನಾವು ಅಥವಾ ಎಂಟರ್ಟೈನ್ಮೆಂಟ್ ಅಲ್ಲೇ ಮುಳುಗ್ತಾ ಇದೀವ ಅನ್ನೋ ಒಂದು ಪ್ರಶ್ನೆ ಇಲ್ಲಿ ರೈಸ್ ಆಗ್ತಾ ಇರ್ತಕ್ಕಂಥದ್ದು. ಹಾಗಾದ್ರೆ ಈ ದೇಶವನ್ನ ಬದಲಾವಣೆ ಮಾಡ್ಲಿಕ್ಕೆ ಯಾರು ಬರ್ತಾರೆ, ಯಾರಿಂದ ಸಾಧ್ಯ ಆಗುತ್ತೆ ಅನ್ನೋದು ಪ್ರಶ್ನೆನ ನಾವು ಮುಂದಿಟ್ಕೊಂಡು ಈ ಬಾರಿಯ ಒಂದು ಗ್ರಾಮ ಪಂಚಾಯತಿಗೆ ಅಥವಾ ಈ ಬಾರಿಯ ಒಂದು ಗ್ರಾಮ ಪಂಚಾಯತಿಯಲ್ಲಿ ಒಂದಷ್ಟು ಪ್ರಶ್ನೆಗಳನ್ನ ಯುವ ಜನತೆ ಮುಂದೆ ಇಡಲೇಬೇಕಾಗುತ್ತೆ. ಯಾಕಂದ್ರೆ ಯುವಕರಿಂದ ಮಾತ್ರ ಈ ದೇಶದ ಬದಲಾವಣೆಗೆ ಸಾಧ್ಯ ಆಗುತ್ತೆ. ಯುವಕರಿಂದನೇ ಈ ಒಂದು ಗ್ರಾಮಗಳನ್ನ ಬದಲಾವಣೆಗೆ ಒಂದಷ್ಟು ದಾರಿ ಸಿಗುತ್ತೆ. ನಿಮ್ಗೆ ಗೊತ್ತಿರ್ಬೋದು, ಕಳೆದ ಒಂದು ವಾರದ ಹಿಂದೆ ನಡೆದಂತಹ ನಮ್ಮ ರಾಜ್ಯದಲ್ಲಿ ಏನು ತಂಬಾಕು ಉತ್ಪನ್ನಗಳಿಗೆ ಸಂಬಂಧಪಟ್ಟಂತ ಜಾಹೀರಾತು ಫಲಕಗಳಿಗೆ ಸಂಬಂಧಪಟ್ಟಂತೆ ಏನು KSRTC, BMTC ಈ ರೀತಿಯ ಒಂದು ಸಾರಿಗೆ ಬಸ್ಗಳಲ್ಲಿ ಅದನ್ನ ನಾಮಫಲಕಗಳು ಅಥವಾ ಏನು ಒಂದು ಪೋಸ್ಟರ್ಗಳನ್ನ ತೆರವು ಮಾಡಲಿಕ್ಕೆ ಯುವ ಜನತೆ ಯಾವ ರೀತಿ ಒಂದು ಮನಸ್ಸು ಮಾಡಿದ್ರು, ಅದೇ ರೀತಿ ಗ್ರಾಮ ಪಂಚಾಯತಿ ಚುನಾವಣೆಗಳು ಬಂದಾಗ ನಿಮ್ಮ ಊರಿನಲ್ಲಿರ್ತಕ್ಕಂಥ ಸಮಸ್ಯೆಗಳನ್ನ, ಅದರಲ್ಲೂ ಜ್ವಲಂತ ಸಮಸ್ಯೆಗಳನ್ನ ಕ್ವಶನ್ ಮಾಡೋದಕ್ಕೆ ಯಾಕೆ ನೀವು ಮುಂದೆ ಬರ್ತಾ ಇಲ್ಲ? ಇದು ಒಂದು ಮೊದಲ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಈ ಪ್ರಶ್ನೆಗೆ ಜನ ಯಾಕೆ ರಿಯಾಕ್ಟ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ.